My father makes innovations every day. My father is a scientist. And now I would like to invite Akhil. Akhil? Akhil, go. Akhil? Go. Akhil, please come and tell us about your father. Ready? ನಾನು ಅಖಿಲ್ ಅಲ್ಲ, ಅಖಿಲ್ನ ತಂದೆ. ನಾನು ಡಾಕ್ಟ್ರು ಅಲ್ಲ, ಸೈಂಟಿಸ್ಟು ಅಲ್ಲ. ನಾನು ಮಾಡೋ ಕೆಲಸದಲ್ಲಿ ಸೈನ್ಸ್ ಖಂಡಿತ ಇದೆ. ಅಖಿಲ್ಗೆ ಅವರ ಅಪ್ಪ ಏನು ಕೆಲಸ ಮಾಡ್ತಾರೆ ಅಂತ ಜನರಿಗೆ ಹೇಗೆ ಹೇಳೋದನ್ನು ಸಂಕೋಚ. ಆದ್ರಿಂದ ನಾನೇನು ಕೆಲಸ ಮಾಡ್ತೀನಿ ಅಂತ ನಾನೇ ಎಲ್ರಿಗೂ ಹೇಳ್ಬಿಡ್ತೀನಿ. ಪ್ಲಂಬರ್ಗಳ ಕೆಲಸ ಏನೆಂದು ಹೇಳ್ತೀನಿ, ಅದನ್ನು ಕವಿತೆ ರೂಪದಲ್ಲೇ ಹೇಳ್ತೀನಿ. ಡಾಕ್ಟರ್ ಔಷಧಿ ಕೊಟ್ಟರು, ಅದನ್ನ ರೋಗಿ ನೀರಿನ ಜೊತೆ ತಗೊಂಡ್ರು, ಆಗ ಜ್ವರ ಇಳಿದು ಹೋಯ್ತು. ವಿಚಾರ ಮಾಡಿದಿರ ಯಾವತ್ತಾದ್ರೂ ಗ್ಲಾಸ್ ತನಕ ನೀರು ಹೇಗೆ ಬಂತು? ಗಟ್ಟಿಮುಟ್ಟಿನ ಕಟ್ಟಡ, ನೀರು ಬಳಸಿ ನಿಂತಿದೆ ಸದೃಢ. ವಿಚಾರ ಮಾಡಿದಿರ ಯಾವತ್ತಾದ್ರೂ ಕನ್ಸ್ಟ್ರಕ್ಷನ್ ಸೈಟ್ ತನಕ ನೀರು ಹೇಗೆ ಬಂತು? ಬಸ್ ಕೂಡ ತಲುಪದ ಕಡೆ ಇಲ್ಲವಾಯ್ತು ಜನರ ದಾಹ. ವಿಚಾರ ಮಾಡಿದಿರ ಯಾವತ್ತಾದ್ರೂ ಅಲ್ಲಿ ತನಕ ನೀರು ಹೇಗೆ ತಲುಪಿತು? ರೆಸ್ಟೋರೆಂಟ್ನ ಶೆಫ್ ಗ್ರೇವಿಯಲ್ಲಿ ನೀರು ಸೇರಿಸಿದ್ರು. ಅಖಿಲ್ನ ಫೇವರೇಟ್ ಮಟರ್ ಪನ್ನೀರ್ ಹೀಗೆ ತಯಾರಾಯ್ತು. ವಿಚಾರ ಮಾಡಿದ್ದೀರಾ ಯಾವತ್ತಾದ್ರೂ ರೆಸ್ಟೋರೆಂಟ್ ತನಕ ನೀರು ಹೇಗೆ ಬಂತು? ಸಾವಿರಾರು ಲೀಟರ್ ನೀರು ಸ್ಪೇಸ್ ಸೆಂಟರ್ನ ರಾಕೆಟ್ ಅನ್ನು ಸರಾಗವಾಗಿ ಲಾಂಚ್ ಮಾಡಿಸಿತು. ವಿಚಾರ ಮಾಡಿದ್ದೀರಾ ಯಾವತ್ತಾದ್ರೂ ಸ್ಪೇಸ್ ಸೆಂಟರ್ ತನಕ ನೀರು ಹೇಗೆ ತಲುಪಿತು? ನಾವೆಲ್ಲ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ತಯಾರಾದೆವು, ಹಾಗಾಗಿ ಈ ಫಂಕ್ಷನ್ಗೆ ಬರಲು ಸಾಧ್ಯವಾಯಿತು. ವಿಚಾರ ಮಾಡಿದ್ದೀರಾ ಯಾವತ್ತಾದ್ರೂ ಮನೆ ತನಕ ನೀರು ಹೇಗೆ ಬಂತು? ಅಖಿಲ್ನ ಅಪ್ಪ ಮತ್ತು ಅವರಂತಹ ಲಕ್ಷಾಂತರ ಪ್ಲಂಬರ್ಗಳು ತಮ್ಮ ಅದ್ಭುತ ಪ್ರತಿಭೆ ತೋರಿಸಿದ್ರು. ಆಗ ಮನೆ ಮನೆಗೂ ನೀರು ಬಂತು. ಅರೆ ಅಂಕಲ್, ನೀವು ಸೂಪರ್ ಹೀರೋ. ಸುಲಭವಲ್ಲ ನೀರನ್ನು ದೇಶದ ಪ್ರತಿಯೊಂದು ಮನೆ, ಪ್ರತಿ ಬೀದಿ, ಪ್ರತಿ ಮೂಲೆಗೂ ತಲುಪಿಸುವುದು. ಹಾಗಾಗಿ ನಮ್ಮ ಕರ್ತವ್ಯ ಪ್ಲಂಬರ್ಗಳಿಗೆ ಅವರ ಹಕ್ಕಿನ ಗೌರವ ಸಲ್ಲಿಸುವುದು. ಆಶೀರ್ವಾದ್ ಪೈಪ್ಸ್, ಈ ಪೈಪ್ನಲ್ಲಿ ಸೈನ್ಸ್ ಇದೆ.